ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳವನ್ನ ವಶಪಡಿಸಿಕೊಳ್ಳೋದಕ್ಕೆ ಹುನ್ನಾರ ನಡೀತಾ ಇದೆ. ವಿದೇಶದಿಂದ ಹಣ ತಂದು ಸಂಚು ಮಾಡ್ತಾ ಇದ್ದಾರೆ ಹೀಗಂತ ಆರೋಪಿಸಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ. ಧರ್ಮಸ್ಥಳದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುನಿರತ್ನ. ಪ್ರಮೋದ್ ಮಾತನಾಡಿಸಿದ್ದಾರೆ ಮುನಿರತ್ನ ಅವರನ್ನ, ಕೇಳೋಣ. ಮುನಿರತ್ನವರೇ, ನೀವು ದೇವರ ಮೇಲೆ ಸಾಕಷ್ಟು ವಿಶ್ವಾಸವನ್ನು ಇಟ್ಕೊಂಡಿರೋ, ಧರ್ಮಸ್ಥಳವನ್ನು ಹೇಗೆ ನಂಬ್ತಿರೋ, ತಿರುಪತಿಯನ್ನು ಹೇಗೆ ನಂಬ್ತಿರೋ, ಅದೇ ರೀತಿ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾಗಿ ನಂಬ್ತಾ ಇದ್ದಾರೆ. ಈಗ ಬಿಜೆಪಿ ಇದನ್ನು ಹೋರಾಟವಾಗಿ ರೂಪಿಸ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದೀರಿ ಸರ್? ಇದು ರಾಜಕೀಯದ ಹೋರಾಟ ಅಲ್ಲ, ಧರ್ಮದ ಹೋರಾಟ. ಹಿಂದೂ ಧರ್ಮನ ನಶಿಸೋಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಕೆಲವರು ಹುನ್ನಾರಕ್ಕೆ ಧರ್ಮನ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ಹೋರಾಟ ಇದು. ಯಾಕಂದರೆ ಕೆಲವು ಬೇರೆ ವಿದೇಶಗಳಿಂದ ಹಣ ತಂದು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ, ಈ ಧರ್ಮಸ್ಥಳದ ಅಪಪ್ರಚಾರ ಮಾಡಿ ಇದನ್ನು ವಶಪಡಿಸ್ಕೊಳ್ಳಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಹೋರಾಟಗಾರರು ಏನು ಇದ್ದಾರೆ ಇವರು, ಈ ಬುರುಡೆ ಇಟ್ಕೊಂಡು. ಇವರು ನಿಜವಾಗಲೂ ಹೇಳಬೇಕಂದ್ರೆ ಇವರಂಥ ದೇಶದ್ರೋಹಿಗಳು ಯಾರೂ ಇಲ್ಲ. ಇವರು ಏನು ನಾವು ಟೆರರಿಸ್ಟ್ಗಳು ಅಂತ ಕರಿತೀವಿ, ಅದಕ್ಕಿಂತ ಹೆಚ್ಚು ಡೇಂಜರಸ್ ಯಾರು ಅಂತಂದರೆ ಈ ಬುರುಡೆ ಗ್ಯಾಂಗಲ್ಲಿ ಯಾರ್ಯಾರು ಸೇರಿದ್ದಾರೆ ಅವರೆಲ್ಲ ದೇಶದ್ರೋಹಿಗಳು. ತಲೆ ಬುರುಡೆದು ಅವ್ರಿಗೇನು ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಾರೆ. ಆದರೂ ಕರ್ನಾಟಕ ನಮ್ಮ ಏನಿವತ್ತು ತನಿಖೆ ಮಾಡ್ತಾಯಿದ್ದಾರೆ SIT ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ NIA ಕೊಡಬೇಕು ಅನ್ನೋದು ಬರ್ಬೋದು. ಅವ್ರು ಸರಿಯಾದ ತನಿಖೆ ಮಾಡಿದ್ರೆ ಏನು ಇರಲ್ಲ. ನೋಡೋಣ ಎಲ್ಲಿಗೋಗಿ ನಿಲ್ಲತ್ತೆ. ಯಾಕೆಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ತಲೆ ಬುರುಡೆ ಸಿಕ್ಕಿದೆ, ಜಾಗ ತೋರಿಸಿದ್ದಾರೆ, ಅವ್ರನ್ನೇನೋ ಕರ್ಕೊಂಬಂದಿದ್ದಾರೆ, ಅವನು ಯಾರೋ ಯೂಟ್ಯೂಬರ್ ಏನೋ ಹೇಳಿಕೆ ಕೊಟ್ಟಿದ್ದಾನೆ, ಇವೆಲ್ಲದಕ್ಕಿಂತ ಒಂದು ವೇಳೆ ಇದೇನಾದರೂ ದೊಡ್ಡ ಮಟ್ಟದಲ್ಲಿ ಧರ್ಮದ ವಿಚಾರಕ್ಕೆ ಬಂದಾಗ ಭಾಳಷ್ಟು ಅಲ್ಲಕಲ್ಲೋಲಾಗಂಥದ್ದಿದೆ. ಯಾಕಂದರೆ ದಂಗೆ ಎದ್ದಿಲ್ಲ ಯಾರು, ಇನ್ನೂ ಏನೋ ನಡೀತಾ ಇದೆ, ನೋಡೋಣ, ತನಿಖೆ ಆಗ್ತಾಯಿದೆ ಅಂತಾರೆ. ದಂಗೆ ಹೇಳೋದಕ್ಕೆ ಮುಂಚೆ ಇದು ಸರಿಯಾದ ರೀತಿಯಲ್ಲಿ ಇದನ್ನು ಒಂದು ಕಾನೂನು ಚೌಕಟ್ಟಿನಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮೊದಲನೇದಾಗಿ ಇವರಂಥ ದೇಶದ್ರೋಹಿಗಳು ಯಾರೂ ಇಲ್ಲ. ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾದ ವಿಷಯ, 1000 ವರ್ಷಗಳ ಹಿಂದೆ ಹೋದರೆ ಆವತ್ತು ದಾಳಿ ಮಾಡಿ ನಮ್ಮ ಧರ್ಮನ ನಶಿಸೋಗಂಗೆ ಮಾಡಿ ಬೇಲೂರು, ಹಳೆಬೀಡು, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಆಳು, ಹಂಪಿ ಮಾಡಿದ್ರು. ಅದನ್ನು ಇವತ್ತು ಮಾಡೋಕ್ಕಾಗದೆ ಆ ಸಾಲಿನಲ್ಲಿ ಇವತ್ತು ಈ ರೀತಿ ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಒಂದು ಲೆಕ್ಕದಲ್ಲಿ ಆವತ್ತು ಏನು ಅವರು ಮಾಡಿದರು, ಯಾರು ಮೊಘಲರು, ಅದನ್ನು ಇವತ್ತು ಇವರು ಮಾಡ್ತಾಯಿದ್ದಾರೆ. ಅಂದರೆ ಆವತ್ತು ಹೋರಾಟದಲ್ಲಿ ದೌರ್ಜನ್ಯದಿಂದ ಮಾಡಿದ್ರು, ಇವತ್ತು ನಮ್ಮ ಧರ್ಮದ ನಂಬಿಕೆಯನ್ನು ಕಳೆಯೋಂಥ ಕೆಲಸ ಮಾಡ್ತಾಯಿದ್ದಾರೆ. ಆವತ್ತು ಮೊಘಲರಿಗೂ ಇವತ್ತು ಇವ್ರು ಮಾಡ್ತಾ ಇರೋದಕ್ಕೆ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಥ್ಯಾಂಕ್ ಯು ಸರ್, ಧನ್ಯವಾದ. ನಮ್ಮ ಜೊತೆ ಮಾತನಾಡಿದ್ವಿ. ಇದಿಷ್ಟು ಶಾಸಕರಂತ ಮುನಿರತ್ನ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪ್ರಮೋದ್, TV9 ಧರ್ಮಸ್ಥಳ. ಎಸ್, ಧರ್ಮಸ್ಥಳದಲ್ಲಿದ್ದಾರೆ ವಿಪಕ್ಷ ನಾಯಕರು. ಬಿಜೆಪಿ ಇವತ್ತು ಆಗಮಿಸಿದೆ, ರ್ಯಾಲಿ ನಡೆಸ್ತಾ ಇದೆ. ಧರ್ಮಸ್ಥಳವನ್ನ ವಶಪಡಿಸಿಕೊಳ್ಳೋದಕ್ಕೆ ಹುನ್ನಾರ ನಡೀತಾ ಇದೆ. ವಿದೇಶದಿಂದ ಹಣ ತಂದು ಸಂಚು ಮಾಡ್ತಾ ಇದ್ದಾರೆ. ಇದನ್ನ NIA ತನಿಖೆ ಆಗಬೇಕು ಅಂತೇಳಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿದ್ರು. DJ ಹಳ್ಳಿ ಪೋಸ್ಟ್ ಹಾಕಿದ್ದಕ್ಕೆ ಬೆಂಕಿ ಇಟ್ಟರು. ಅದೇ ರೀತಿ ನ್ಯಾಯ ಕೇಳಿದ್ರೆ 100 ಮನೆಗೆ ಬೆಂಕಿ ಬೀಳ್ತಿತ್ತು. ನಾವು ಕಾನೂನು ಮೂಲಕ ಹೋರಾಟ ಮಾಡ್ತಿದ್ದೀವಿ ಅಂತ MLC CT ರವಿ ಧರ್ಮಸ್ಥಳದಲ್ಲಿ ಕೆಂಡಾಮಂಡಲರಾಗಿ ಮಾತನಾಡಿದ್ದಾರೆ. ಕಾನೂನಾತ್ಮಕವಾಗಿ ನಮ್ಮ ಹೋರಾಟ ಸಾಗ್ತಾ ಇದೆ ಅಂತ CT ರವಿ ನುಡಿದಿದ್ದಾರೆ. ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರಿದ್ದು ಇದು NIA ಮೂಲಕ ಇದರ ತನಿಖೆಯಾಗಬೇಕು ಅನ್ನುವಂತಹ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಿಲ್ಲಬೇಕು, ಸರಿಯಾದಂತಹ ಕ್ರಮ ಆಗಬೇಕು ಅನ್ನುವಂಥದ್ದು ಆಗ್ರಹ. ಜೊತೆಗೆ ಧರ್ಮಸ್ಥಳದ ಜೊತೆ ನಾವಿದ್ದೀವಿ ಎನ್ನುವ ಸಂದೇಶವನ್ನ ಬಿಜೆಪಿ ನಾಯಕರು ರವಾನಿಸ್ತಾ ಇದ್ದು CT ರವಿ ಮಾತನಾಡಿದ್ದಾರೆ. ಮುಕ್ತವಾಗಿದ್ದೀವಿ, ಎಲ್ಲವನ್ನು ಈಗ ಹೇಳೋಕ್ಕಾಗಲ್ಲ. ಎಲ್ಲ ಆಪ್ಷನ್ನನ್ನು ಓಪನ್ ಆಗಿ ಇಟ್ಕೊಂಡಿದ್ದೀವಿ. ಆ ಎಲ್ಲ ಆಪ್ಷನ್ನು ಓಪನ್ ಆಗಿ ಇಟ್ಕೊಂಡು ಸಾಂವಿಧಾನಿಕ ವ್ಯವಸ್ಥೆಯ ಅಡಿಯಲ್ಲಿ, ಸಾಂವಿಧಾನಿಕ ವ್ಯವಸ್ಥೆಯನ್ನು ಧಿಕ್ಕರಿಸಿ ಆಗೋದಾಗಿದ್ದರೆ ಇಷ್ಟೊತ್ತಿಗೆ ಯಾವ್ಯಾವನ ಆಪಾದನೆ ಮಾಡ್ದು ಅವ್ರದ್ದೆಲ್ಲ ತಲೆ ಹೋಗ್ಬಿಡೋದು. ಹಲ್ಲಿಗೆ ಹಲ್ಲು, ಹಮುರಾಬಿ ಸಿದ್ಧಾಂತ ಆಗಿದ್ದರೆ, DJ ಹಳ್ಳಿ, KJ ಹಳ್ಳಿ ಮಾದರಿಯಲ್ಲೇ ನ್ಯಾಯ ಪಡಿಬೇಕು ಅಂದಿದ್ರೆ ಎಷ್ಟು ಜನರು ಮನೆಗೆ ಬೆಂಕಿ ಹಾಕಬೇಕಿತ್ತು, ಎಷ್ಟು ಊರು ಸುಡಬೇಕಿತ್ತು, ನೀವು ಯೋಚನೆ ಮಾಡಿ. ನಿಮಗೆ DJ ಹಳ್ಳಿ, KJ ಹಳ್ಳಿನಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ, ಒಂದು ಸಿಂಗಲ್ ಪೋಸ್ಟ್ಗೆ ಊರಿಗೆ ಬೆಂಕಿ ಹಾಕಿದ್ರು, ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದ್ರು. ನಾವು ಹಾಗೆ ಮಾಡೋದಾಗಿದ್ದರೆ, ಅದೇ ಮಾದರಿಯಲ್ಲಿ ನ್ಯಾಯ ಪಡೆಯೋದಾಗಿದ್ದರೆ ಅದೇ ಅರ್ಥ ಆಗುತ್ತೆ ಸರ್ಕಾರಕ್ಕೆ ಅನ್ನೋದಾಗಿದ್ದರೆ, ಅಥವಾ ನಾವು ಅದೇ ಮಾದರಿಯನ್ನು ಅಳವಡಿಸ್ಕೊಂಡಿದ್ರೆ 1000 DJ ಹಳ್ಳಿ, KJ ಹಳ್ಳಿ ಥರದ ಪ್ರಕರಣಗಳು ಇಷ್ಟೊತ್ತಿಗೆ ಆಗಿಬಿಡವು.
ಆದರೆ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಪ್ರಜಾಪ್ರಭುತ್ವದ ಮಾರ್ಗದ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಾವು ಹೋರಾಟ ಮಾಡ್ತೇವೆ. ನಾವು ಮುಕ್ತವಾಗಿದ್ದೀವಿ, ಎಲ್ಲವನ್ನು ಈಗ ಹೇಳೋಕ್ಕಾಗಲ್ಲ. ಎಲ್ಲ ಆಪ್ಷನ್ನನ್ನು ಓಪನ್ ಆಗಿ ಇಟ್ಕೊಂಡಿದ್ದೀವಿ. ಆ ಎಲ್ಲ ಆಪ್ಷನ್ನು ಓಪನ್ ಆಗಿ ಇಟ್ಕೊಂಡು ಸಾಂವಿಧಾನಿಕ ವ್ಯವಸ್ಥೆಯ ಅಡಿಯಲ್ಲಿ, ಸಂವಿಧಾನಿಕ ವ್ಯವಸ್ಥೆಯನ್ನು ಧಿಕ್ಕರಿಸಿ ಆಗೋದಾಗಿದ್ದರೆ ಇಷ್ಟೊತ್ತಿಗೆ ಯಾವ್ಯಾವನ ಆಪಾದನೆ ಮಾಡಿದ ಅವ್ರದ್ದೆಲ್ಲ ತಲೆ ಹೋಗ್ಬಿಡೋದು. ಹಲ್ಲಿಗೆ ಹಲ್ಲು ಹಮುರಾಬಿ ಸಿದ್ಧಾಂತ ಆಗಿದ್ದರೆ, ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಮಾದರಿಯಲ್ಲೇ ನ್ಯಾಯ ಪಡಿಬೇಕು ಅಂದಿದ್ರೆ ಎಷ್ಟು ಜನರು ಮನೆಗೆ ಬೆಂಕಿ ಹಾಕಬೇಕಿತ್ತು, ಎಷ್ಟು ಊರು ಸುಡಬೇಕಿತ್ತು? ನೀವು ಯೋಚನೆ ಮಾಡಿ. ನಿಮಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ, ಒಂದು ಸಿಂಗಲ್ ಪೋಸ್ಟ್ಗೆ ಊರಿಗೆ ಬೆಂಕಿ ಹಾಕಿದ್ರು, ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದ್ರು. ನಾವು ಹಾಗೆ ಮಾಡೋದಾಗಿದ್ದರೆ, ಅದೇ ಮಾದರಿಯಲ್ಲಿ ನ್ಯಾಯ ಪಡೆಯೋದಾಗಿದ್ದರೆ, ಅದೇ ಅರ್ಥ ಆಗುತ್ತೆ ಸರ್ಕಾರಕ್ಕೆ ಅನ್ನೋದಾಗಿದ್ದರೆ, ಅಥವಾ ನಾವು ಅದೇ ಮಾದರಿಯನ್ನು ಅಳವಡಿಸ್ಕೊಂಡಿದ್ರೆ 1000 ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಥರದ ಪ್ರಕರಣಗಳು ಇಷ್ಟೊತ್ತಿಗೆ ಆಗಿಬಿಡವು. ಆದರೆ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಪ್ರಜಾಪ್ರಭುತ್ವದ ಮಾರ್ಗದ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಅಗೆದಷ್ಟು ಆಳಕ್ಕಿಳಿತಾ ಇದೆ ಈ ಷಡ್ಯಂತ್ರದ ಬೇರು. SIT ತನಿಖೆಯಲ್ಲಿ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಇದೆ. ಈಗ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದಿದ್ದಂತಹ ಸತ್ಯ ರಿವೀಲ್ ಆಗಿದೆ. ಬಾಗಲಗುಂಟೆ ನಿವಾಸಕ್ಕೆ ಜಯಂತ್ ಕರೆತಂದಿದ್ರಂತೆ ಚಿನ್ನಣ್ಣನನ್ನ. ಇಲ್ಲೇ 3 ದಿನಗಳು ಬೇಡಿಬಿಟ್ಟಿದ್ದಂತೆ ಈ ಬುರುಡೆ ಚಿನ್ನ. SIT ತನಿಖೆ ವೇಳೆ ಬುರುಡೆ ಚಿನ್ನಯ್ಯನ ಹೇಳಿಕೆ. ತನಿಖೆಯ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲ ಬಾಯಿ ಬಿಟ್ಟಿದ್ದು. ಷಡ್ಯಂತ್ರದ ಬೇರು ಎಲ್ಲಿ ಎಷ್ಟು ಆಳಕ್ಕಿದೆ ಅನ್ನೋದು ಒಂದೊಂದೇ ರಹಸ್ಯ ಈಗ ಬಟ ಬಯಲಾಗ್ತಾ ಇದೆ. ಬಾಗಲಗುಂಟೆ ನಿವಾಸಕ್ಕೆ ಜಯಂತ್ ಅವರನ್ನ ಕರ್ಕೊಂಡು ಬರ್ತಾರೆ. ಅಲ್ಲೇ 3 ದಿನಗಳ ಕಾಲ ಈ ಬುರುಡೆ ಚಿನ್ನಯ್ಯ ಬೇಡ್ಬಿಟ್ಟಿದ್ದ. ಎಲ್ಲೆಲ್ಲಿ ಹಾಗಿದ್ರೆ ಕರ್ಕೊಂಡು ಹೋಗಲಾಗಿತ್ತು ಬುರುಡೆ ಸಮೇತ, ಅದೆಲ್ಲದರ ಬಗ್ಗೆ ಈಗ ತನಿಖೆಯನ್ನು ನಡೆಸ್ತಾ ಇರುವಂತಹ SIT ಹಲವು ಕಡೆಗಳಲ್ಲಿ ಸ್ಥಳ ಮಜರ್ ಕಾರ್ಯವನ್ನು ನಡೆಸಿತು. ನಂತರ ಒಂದೊಂದು ಕಡೆಯಲ್ಲೂ ಒಂದೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಇದು ನಿನ್ನೆ ಮೊನ್ನೆ ಅಲ್ಲ, 2 ವರ್ಷದ ಹಿಂದೆಯೇ ಹಾಗಿದ್ರೆ ಈ ಬುರುಡೆ ಸಂಚು ನಡೆದಿತ್ತ. ಯಾಕಂದ್ರೆ ಹೆಣ ಹೂತಿದ್ದ ಜಾಗವನ್ನ ಮಟ್ಟಣ್ಣನವರಿಗೆ ಈ ಚಿನ್ನಯ್ಯ ತೋರಿಸಿದ್ದ. ಬಂಗ್ಲೆಗುಡ್ಡ ನೇತ್ರಾವತಿ ನದಿ ತಟದಲ್ಲಿ ಮೊದಲ ಟ್ರಯಲ್ ನಡೆದಿತ್ತು. ಸ್ಥಳದಲ್ಲಿ ಟ್ರಯಲ್ ಮಾಡಿತ್ತು ಚಿನ್ನಯ್ಯ ಅಂಡ್ ಗ್ಯಾಂಗ್. ಇದನ್ನ ಈ ಬಗ್ಗೆ ಸ್ವತಃ ಒಪ್ಕೊಂಡಿದ್ದಾರೆ ಹೋರಾಟಗಾರ ಜಯಂತ್. SITಯಿಂದ ಜಯಂತ್ ಚಿನ್ನಯ್ಯ ಹೇಳಿಕೆಯ ವಿಡಿಯೋ ರೆಕಾರ್ಡ್. ಸಂಚು ಫೇಲ್ ಆದ್ರೆ ತಪ್ಪಿಸ್ಕೊಳ್ಳೋದಕ್ಕೂ ಪ್ಲಾನ್ ಮಾಡಿತ್ತಾ ಈ ತಂಡ? ಹಾಗಿದ್ರೆ 2 ವರ್ಷಗಳ ಹಿಂದೆಯೇ ಹಾಗಿದ್ರೆ ಸಂಚು ರೂಪಿಸಲಾಗಿತ್ತ? SITಯಿಂದ ಜಯಂತ್ ಮತ್ತು ಚಿನ್ನಯ್ಯ ಹೇಳಿಕೆಯ ವಿಡಿಯೋ ರೆಕಾರ್ಡ್ ಆಗಿದೆ. ಗಿರೀಶ್ ಮಟ್ಟಣ್ಣನವರಿಗೆ ಈ ಚಿನ್ನಯ್ಯ ಬಂಗ್ಲಗುಡ್ಡ ನೇತ್ರಾವತಿ ನದಿ ತಟದಲ್ಲಿ ಹೆಣ ಹೂತಿದ್ದ ಜಾಗವನ್ನು ಹಾಗಿದ್ರೆ ಮೊದಲೇ ತೋರಿಸಿದ್ರ. ಟ್ರಯಲ್ ಕೂಡ ನಡೆದಿತ್ತ ಅಲ್ಲಿ. ಆ ಸ್ಥಳದಲ್ಲಿ ಈ ಗ್ಯಾಂಗ್ ಟ್ರಯಲ್ ಮಾಡಿತ್ತ. ಇದನ್ನ ಸ್ವತಃ ಹೋರಾಟಗಾರ ಜಯಂತ್ ಒಪ್ಕೊಂಡಿದ್ದಾರೆ. 100 ಶವ ಹೂತಿದ್ದಾಗಿ ಚಿನ್ನಯ್ಯ ಹೇಳಿದ. 17 ಕಡೆ ಪರಿಶೀಲಿಸಲಾಯಿತು, ಆದರೆ ಏನು ಸಿಗಲಿಲ್ಲ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH